कर्नाटका के बीजापुर ज़िले से एक शुभ समाचार सामने आया, जहां बीजापुर ज़िले के चड़चन तालुका के पाटिल नगर सहकारी स्वामित्व हाउसिंग सोसाइटी के अंतर्गत निर्माण किए गए नए निवास भवन का गृह प्रवेश समारोह सफलतापूर्वक संपन्न हुआ। ये शुभ कार्यक्रम 10 जनवरी 2026 11:30 बजे आयोजित किया गया। इस अवसर पर परंपरा अनुसार पूजा, धार्मिक क्रियाएं और मंगलमय विधियां पूरी श्रद्धा के साथ संपन्न हुई। इस गृह प्रवेश समारोह का आयोजन श्री एस.जे. पाटिल और श्री अनिल कुमार डी. पाटिल परिवार के द्वारा किया गया था। हाउसिंग सोसाइटी परिसर बीजापुर में स्थित नए भवन पर बहुत से रिश्तेदार, मित्र और शहर के मान्य नागरिक उपस्थित रहे। सभी मेहमानों ने गृह स्वामी को बधाई दी और शुभकामनाएं दी और नए घर में सुख, शांति और समृद्धि की कामना की। यह समारोह सामाजिक एकता और परंपरा का सुंदर प्रदर्शन बना और पूरे कार्यक्रम का माहौल भक्ति और उत्साह से भरा रहा। इसी के साथ चर्चान से रियाज मुल्ला की रिपोर्ट। ಸಂದರ್ಭದಲ್ಲಿ ನೋಡಬಹುದು, ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಮಹತ್ವದ ಫೋಟೋ ಪೂಜೆಯನ್ನು ಮಾಡಲಾಗಿದೆ. ಈಗ ಈ ಕಾರ್ಯಕ್ರಮಕ್ಕೆ ಈಗ ಹಿಂದಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರು ಬರೋರಿದ್ದಾರೆ ಮತ್ತು ನಮ್ಮ ನಟ್ಟನ ಜನಪ್ರಿಯ ಶಾಸಕರಾದಂತಹ ವಿಠಲ್ ಕಟಗನೂರ್ ಅವರು ಬರಲಿದೆ. ಈ ಸಲ ಕಾರ್ಯಕ್ರಮ ಈಗ ನಡೆಯಲಾಗಿದೆ. ಬನ್ನಿ ಕಾರ್ಯಕ್ರಮ ಎಲ್ಲಿದೆ ಇಲ್ಲಂತ ನಾನು ತೋರಿಸ್ತೇನೆ. ಪಾಟೀಲ್ ರೇ ವಿಶೇಷ ಸನ್ಮಾನ ಮಾಡಿಸಿಕೊಂಡಂತ ಸನ್ಮಾನ್ಯ ಶ್ರೀ ರಾಹುಲ್ ತಿಪ್ಪಣ್ಣ ಸಿದ್ದ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಂತ ದಂಡಾಧಿಕಾರಿಗಳಾದಂಥ ಸಂಜಯ್ ಇಂಗ್ಳೆ ಅವರೇ, ಸಂಜಯ್ ಖಡ್ಗೇಕರ್ ಅವರೇ, ಯುವ ಸಾಹೇಬರಾದಂಥ ಸಂಜಯ್ ಖಡ್ಗೇಕರ್ ಅವರೇ, ಈ ವೇದಿಕೆಯ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಶಿಕ್ಷಣ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳೇ, ಶ್ರದ್ಧೆ ತಾಯಂದಿರೇ, ಆತ್ಮೀಯ ಶಿಕ್ಷಕ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ, ಬಂಧುಗಳೇ, ಕೇವಲ 11 ತಿಂಗಳಲ್ಲಿ ಇವತ್ತು ಈ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಇದೀಗ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದು ಸಿದ್ದೇಶ್ವರ ಶ್ರೀಗಳ ಪಾದಸ್ಪರ್ಶ ಇಲ್ಲಿ ಆಗಿದ್ದು ಸತ್ಯ. ಜೊತೆಗೆ ಆ ಒಂದು ಪ್ರಭಾವದಿಂದ ಸಿದ್ದೇಶ್ವರ ಶ್ರೀಗಳ ಆಗಮನದಿಂದ ಇಲ್ಲಿ ಚರ್ಚಾಣಕ್ಕೆ ಎಷ್ಟೊಂದು ಮೆರಗು ಬಂದಿದೆ ಅಂತ ಹೇಳಿ ಸನ್ಮಾನ್ಯ ಶ್ರೀ ಎಸ್.ಎಸ್. ಪಾಟೀಲ್ ಸರ್ ಹೇಳಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮದಲ್ಲಿ ನನ್ನ ಕ್ಷೇತ್ರವಾದ ಇಂಥ ಚರ್ಚಾಣಕ್ಕೆ ಅತ್ಯುತ್ತಮ ಒಂದು ಸುವರ್ಣ ಮಹೋತ್ಸವದ ನೂತನ ಕಟ್ಟಡದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಇವತ್ತಿನ ದಿನ ನಾವು ಚರ್ಚನದ ಒಂದು ಪಟ್ಟಣದಲ್ಲಿ ಹಮ್ಮಿಕೊಂಡಿವಿ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲರು ಹಾಗೂ ಹೊಸ ಚಿಂತನೆಗಳನ್ನು ಮಾಡುವಂತ ನಮ್ಮ ಹಿರಿಯ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ಎಸ್.ಎಸ್. ಪಾಟೀಲ್ ಶಿಕ್ಷಕರ ಒಂದು ನೇತೃತ್ವದಲ್ಲಿ ಈ ಒಂದು ಭವ್ಯವಾದಂತ ಅದ್ಭುತವಾದಂತ ಒಂದು ನೂತನವಾದಂತ ಕಟ್ಟಡವನ್ನ ನಿರ್ಮಾಣ ಮಾಡಿ ಇವತ್ತು ಇರುವರು MLA ಗಳು ಹಾಗೂ MP ಅವರ ಒಂದು ನೇತೃತ್ವದಲ್ಲಿ ಈ ಒಂದು ನೂತನ ಕಟ್ಟಡದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಾಗಿ ನಮ್ಮ ಚಡಚಣ ಭಾಗದ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಗುರುಮಾತೆಯರ ಪರವಾಗಿ ಇವತ್ತು 10/1/2026 ಶನಿವಾರ ದಿವಸ ಈ ಕಟ್ಟಡದ ಒಂದು ಮಾನ್ಯರ ಒಂದು ಅಮೃತ ಹಸ್ತದಿಂದ ಪರಮ ಪೂಜ್ಯರಾಗಿರ್ತಕ್ಕಂಥ ಕಾತ್ರಾಳದ ಗುರುಜಿಯವರ ಒಂದು ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಇದು ನಮ್ಮ ಶಿಕ್ಷಕ ಬಳಗದಲ್ಲಿಯೇ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಮರೆಯಲಾರದಂತ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಸುಂದರ ಕ್ಷಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಒಂದು ಕಟ್ಟಡ ಇತ್ತು, 2008 ಅದು ನಮ್ಮ ಸಿದ್ದೇಶ್ವರ ಸುಮಾರು ಒಂದು 40-50 ವರ್ಷದ ಒಂದು ಶಿಕ್ಷಣ ಸೊಸೈಟಿ ಇತಿಹಾಸ ಐತಿ. ಆ ಕಟ್ಟಡ ಕೂಡ ಕಟ್ಟಿ ಇವತ್ತಿಗೆ 25 ಅದು ಆ ಹಳೆ ಕಟ್ಟಡವನ್ನ ಪರಮ ಪೂಜ್ಯ
ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ತು. ಇವತ್ತಿನ ಈ ನೂತನ ಕಟ್ಟಡವನ್ನ ಅವರ ಅಪ್ಪಟ ಪರಮ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಅಮೃತಾನಂದ ಗುರುಜಿಯವರ ಕೈಯಿಂದ ಇದನ್ನು ಕೂಡ ಉದ್ಘಾಟನೆಗೊಳ್ಳಲಿದೆ. ಇದು ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಸಂದರ್ಭ ಅಂತಾನೆ ಹೇಳ್ಬೋದು. ಮತ್ತು ನಮ್ಮ ಶಿಕ್ಷಕರ ಬಳಗದಲ್ಲಿ ಇದು ಎಂದೂ ಮರೆಯದಂತಹ ಒಂದು ದಿನ. ಯಾಕಪ್ಪ ಅಂತಂದ್ರ ಇದು ವಿಜಯಪುರ ಜಿಲ್ಲೆಯಲ್ಲ ಅಷ್ಟೇ ಅಲ್ಲ, ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಇಂಥ ಸುಂದರವಾದಂತಹ ಒಂದು ಶಿಕ್ಷಕರ ಸೊಸೈಟಿ ಕಟ್ಟಡ ಆಗಿರ್ಬೋದು, ಒಂದು ನೂತನ ಕಟ್ಟಡ ಆಗಿರ್ಬೋದು, ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಅದ್ಭುತವಾದ ಒಂದು ಕಾರ್ಯವನ್ನ ನಮ್ಮ ಶಿಕ್ಷಕ ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಾಟೀಲ್ ಅವರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ SJ ಪಾಟೀಲ್ ಅವರಾಗಿರ್ಬೋದು, ಅವರ ತಂಡದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಸೇರಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆಲ್ಲ ನಾವೆಲ್ಲರೂ ಉಪಸ್ಥಿತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರಲಿಕ್ಕೆ ನಾವೆಲ್ಲ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ ಅಮೌಂಟ್ ಬಗ್ಗೆ ಐಡಿಯಾ ಇಲ್ಲ ಅಷ್ಟು. ಅಂದಾಜು ಎಷ್ಟು ಗೊತ್ತಲ್ಲ, ಪಾಟೀಲ್ ಸರ್ ಅವ್ರು ಕೇಳಿದ್ರೆ ಗೊತ್ತಾಗ್ತದೆ. ಸುಮಾರು ಒಂದು ಕೋಟಿ 1.5 ಕೋಟಿ ರೂಪಾಯಿ ತನ ಖರ್ಚಾಗಿರ್ಬೋದು ಸರ್. ಅಂದಾಜು 1.5 ಕೋಟಿ ರೂಪಾಯಿ ತನ ಆಗಿರ್ಬೋದು. ಇದು ಎಲ್ಲರ ಒಂದು ಶಿಕ್ಷಕರ ಒಂದು ಆಶಯ ಕನಸು ಇವತ್ತು ಈಡೇರುವಂತ ಒಂದು ಗಳಿಗೆ ಅಂತಾನೆ ಹೇಳ್ಬೋದು. ಸದಾಶಿವ ಪೂಜಾರಿ ತಂದು ಸಹಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ರೇವತ್ಗಾಂವ್ HK ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ ಬರ್ರಿ. ಮುಖಾಂತರ ನಮ್ಮ ಸಂಘಟನೆಗೆ ಸಹಕರಿಸಿರ್ತಕ್ಕಂಥ ಜೊತೆಗೆ ಹಗಲಿರುಳು ನಮ್ಮ ಶಿಕ್ಷಕ ಸಂಘಟನೆ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ನಮ್ಮೆಲ್ಲ ಕಾರ್ಯಗಳಲ್ಲಿ ಸಹಕರಿಸಿರ್ತಕ್ಕಂಥ ಶ್ರೀಯುತ ಕಾಂತಗೌಡ ಪಾಟೀಲ್ ಅವರಿಗೆ ಸುವರ್ಣ ಸಂಭ್ರಮದ ಬ್ಯಾಗ್ಗಳನ್ನ ಇಂಡಿ ಕ್ಷೇತ್ರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಯಶವಂತಗೌಡ ಪಾಟೀಲ್ ಅವರು ಬ್ಯಾಗ್ಗಳನ್ನ ಬಿಡುಗಡೆ ಮಾಡಲಿಕ್ಕೆ ವಿನಂತಿಸ್ಕೊತಾ ಇದ್ದೀವಿ. ನೂತನ ವರ್ಷದ
ಅವರಿಗೆ ಶ್ರೀಯುತ GS ಕೇಸೆಟ್ಟಿ ಸರ್ ಅವರು ಅವ್ರ ಮುಖಾಂತರ ನಮ್ಮ ಸಂಘಟನೆಗೆ ಸಹಕರಿಸಿರ್ತಕ್ಕಂಥ ಜೊತೆಗೆ ಹಗಲಿರುಳು ನಮ್ಮ ಶಿಕ್ಷಕ ಸಂಘಟನೆ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ನಮ್ಮೆಲ್ಲ ಕಾರ್ಯಗಳಲ್ಲಿ ಸಹಕರಿಸಿರ್ತಕ್ಕಂಥ ಶ್ರೀಯುತ ಕಾಂತಗೌಡ ಪಾಟೀಲ್ ಅವರಿಗೆ ಸುವರ್ಣ ಸಂಭ್ರಮದ ಬ್ಯಾಗ್ಗಳನ್ನ ಇಂಡಿ ಕ್ಷೇತ್ರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಯಶವಂತಗೌಡ ಪಾಟೀಲ್ ಅವರು ಬ್ಯಾಗ್ಗಳನ್ನ ಬಿಡುಗಡೆ ಮಾಡಲಿಕ್ಕೆ ವಿನಂತಿಸ್ಕೊತಾ ಇದ್ದೀವಿ. ನೂತನ ವರ್ಷದ